ಹಣ, ಹೆಸರು, ಸ್ಥಾನ ಇವೆಲ್ಲ ಗುರಿಗಳು ಆದರೆ ಉದ್ದೇಶ ಅಲ್ಲ. ಉದ್ದೇಶ ಅಂದರೆ ದಿಕ್ಕು. ಗುರಿ ತಲುಪಿದ ಮೇಲೆ ಮುಂದೆ ಏನು ಅನ್ನೋ ಪ್ರಶ್ನೆ ಬರುತ್ತದೆ. ಉದ್ದೇಶ ಇದ್ದರೆ ದಾರಿ ಸ್ಪಷ್ಟ. ಎಲ್ಲರ ಉದ್ದೇಶ ಒಂದೇ ಆಗಲ್ಲ. ನಿನ್ನ ಜೀವನ ಇತರರ ನಕಲು ಅಲ್ಲ, ನಿನ್ನ ಉತ್ತರ ನಿನಗೆ. ಸಂತೋಷ ಕೊಡುವ ಕೆಲಸ ಗಮನಿಸು. ಹಣಕ್ಕಿಂತ ಸಂತೋಷ ಕೊಡುವ ಕೆಲಸ ಉದ್ದೇಶದ ಸುಳಿವು. ನಿನಗೆ ಬರೋ ಸಮಸ್ಯೆಗಳು ಸೂಚನೆ. ಯಾವ ಸಮಸ್ಯೆ ನೋವು ಕೊಡುತ್ತದೋ ಅದೇ ನಿನ್ನ ಕಾರ್ಯಕ್ಷೇತ್ರ. ಉದ್ದೇಶ ದೊಡ್ಡದಾಗಿರಬೇಕೆಂದಿಲ್ಲ. ಒಬ್ಬನ ಜೀವನ ಉತ್ತಮ ಮಾಡಿದರೂ ಅದು ದೊಡ್ಡ ಉದ್ದೇಶವೇ. ಉದ್ದೇಶ ಸಮಯದ ಜೊತೆ ಬೆಳೆಯುತ್ತದೆ. ಇಂದು ಕಂಡದ್ದು ನಾಳೆ ಬದಲಾಗಬಹುದು, ಅದು ತಪ್ಪಲ್ಲ. ಉದ್ದೇಶ ಇಲ್ಲದೆ ಶ್ರಮ ಬೇಸರ. ಶ್ರಮ ಮಾಡ್ತಾ ಇದ್ದರೂ ಖಾಲಿ ಅನಿಸಿದ್ರೆ ಉದ್ದೇಶ ಹುಡುಕು. ಸೇವೆಯಲ್ಲಿದೆ ಉದ್ದೇಶ. ಇತರರಿಗೆ ಉಪಯೋಗವಾದಾಗ ಜೀವನ ಅರ್ಥಪೂರ್ಣ. ಉದ್ದೇಶ ಅಂದರೆ ಒಳಗಿನ ಕರೆ. ಹೊರಗಿನ ಶಬ್ದ ಕಡಿಮೆ ಮಾಡಿ ಒಳಗಿನ ಧ್ವನಿ ಕೇಳು. ಉದ್ದೇಶವೇ ಶಕ್ತಿ. ಕಷ್ಟ ಬಂದರೂ ನಿಲ್ಲದಂತೆ ಮಾಡುವ ಶಕ್ತಿ. ಉದ್ದೇಶ ಸಿಕ್ಕಿದ ದಿನ ಬದುಕು ಭಾರವಲ್ಲ, ಅರ್ಥ.